ಸೋಲಿನಲು ಎದೆಗುಂದದೆ ಆರ್ಭಟಿಸಿದೆ. ಮೇಲ್ ಪಂಚರ್ 60ಗೆ ಮೇಲ್ ಪಂಚರ್ ಡೇಂಜರ್. ಅಣ್ಣ ಹಾಕಣ ಹೆಡ್ಲೈಟ್ ಹಾಕಣ ಅಣ್ಣ. ನಿಂದ್ಯಾವ ತಿಕ್ಲಲ್ಲಿ ವಿಡಿಯೋ ಮಾಡ್ತಾ ಇದೀನಿ ಇವಳೆ. ಹೇಳ್ರಪ್ಪ ಹೇಳ್ರು. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕುದುರೆಮುಖ ಹತ್ರ ಸಂಸೆ ಅನ್ನೋ ಗ್ರಾಮದಲ್ಲಿ ಹೋಮ್ ಸ್ಟೇ ಮಾಡಿದ್ದೀವಿ. ಈಗ ಊಟದ ವ್ಯವಸ್ಥೆ ರಾತ್ರಿ 12 ಗಂಟೆ ಆಗ್ತಾ ಬಂತು. ಆದರೂ ನಮಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಿದ್ದಾರೆ. ಸೊ ತುಂಬ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ಚಪಾತಿ ಇದೆ, ಚಿಕನ್ ಗ್ರೇವಿ. ಸೊ ಫ್ರೆಂಡ್ಸ್ ಎಲ್ಲ ಇಲ್ಲ ಇದ್ದಾರೆ ನೋಡಿ. ಇವರೆಲ್ಲ ಇನ್ನೂ ಹಲವಾರು ಫ್ರೆಂಡ್ಸ್ ಇದೆ, ಬಟ್ ಅವ್ರನ್ನೆಲ್ಲ ತೋರ್ಸೋಕ್ಕಾಗ. ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಬ್ಲಾಗ್. ಸೊ ಇವತ್ತು ನಾವು ಕುದುರೆಮುಖಕ್ಕೆ ಬಂದಿದ್ದೀವಿ. ಈಗ ಆಲ್ಮೋಸ್ಟ್ ರಾತ್ರಿ 11:15 ಆಗಿದೆ. ಇದು ನಮ್ಮ ರೂಮು. ನಿಮಗೆ ನಮ್ಮ ರೂಮ್ ತೋರಿಸ್ತೀನಿ. ಸೊ ನೋಡಿ, ಇದು ನಮ್ಮ ರೂಮು. ಭಾಳ ವಿಶಾಲವಾಗಿದೆ, ತುಂಬ ಚೆನ್ನಾಗಿದೆ. ಟಾಯ್ಲೆಟ್ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಟಯರ್ಡ್ ಆಗಿದ್ದೀವಿ. ನಾವು ಸಾಯಂಕಾಲ ಹೊರಟ್ವಿ ಇಲ್ಲಿಂದ. ಸಾಯಂಕಾಲ ಹೊರಟ್ವಿ. ರೂಮ್ ಲೈಟ್ಸು ಹೆಂಗಿದೆ ಗೊತ್ತಿಲ್ಲ. ಓಕೆ, ಸೊ ದಿಸ್ ಈಸ್ ಎ ರೂಮ್ ಲೈಟ್. ಸೊ ನೋಡ್ಬೋದು ನೀವು, ಟಾಯ್ಲೆಟ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಕ್ಷಮೆ ಇರಲಿ. ಸೊ ಬಟ್ ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ನಾವು ಕುದುರೆಮುಖ ಅಲ್ಲಿ ಸಂಸೆ ಅನ್ನೋ ಗ್ರಾಮದಲ್ಲಿ ಹೋಮ್ ಸ್ಟೇ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ. ಇದರ ಬೆಲೆ ಬಂದು 1500 rupees ಪರ್ ರೇಟ್ ಇದೆ. ಊಟ ವೆಜ್ಜು ನಾನ್ ವೆಜ್ಜು ಎಲ್ಲ ಇದೆ. ಸೊ ನಾನು ನಾಳೆ ಬೆಳಗ್ಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ವ್ಯೂಸ್ ಈಗ ಆಲ್ಮೋಸ್ಟ್ ಕಟ್ಟೆ ಆಗಿರೋದ್ರಿಂದ ಏನೋ ತೋರ್ಸೋಕ್ಕಾಗ್ತಾಯಿಲ್ಲ. ಬಟ್ ನಾಳೆ ನಾನು ನಿಮಗೆ ವ್ಯೂಸ್ ಎಲ್ಲ ತೋರಿಸ್ತೀನಿ, ಆಚೆ ಕಡೆ ಯಾವ ಥರ ಇದೆ. ಪ್ಲಸ್ ನಾವು ನಾಳೆ ಏನಾದ್ರು ಆಕ್ಟಿವಿಟೀಸ್ ಮಾಡ್ತೀವಿ. ಸೊ ಫಸ್ಟ್ ಬ್ಲಾಗ್. ಥ್ಯಾಂಕ್ ಯು. ಸೊ ನಾಳೆ ಮೀಟ್ ಆಗೋಣ. ಬಾಯ್. ದಿ ನೆಕ್ಸ್ಟ್ ಡೇ. मनदासे अतिशय ಏನೋ ಆಗಿದೆ ನನಗಂತೂ ಸಂಶಯ. ಇದು ಮಳೆ ಬರ್ತಲೇ ಇದೆ. ನಾವು ಆಲ್ರೆಡಿ ಆಲ್ಮೋಸ್ಟ್ ನೇತ್ರಾವತಿ ಪೀಕ್ ಹತ್ರನೇ ನಾವು ಹೋಮ್ ಸ್ಟೇ ಮಾಡಿರೋದು. ರಾತ್ರಿ ನಮಗೆ ಗೊತ್ತಾಗಲಿಲ್ಲ ಎಲ್ಲಿದೆ ಅಂತ. ನೇತ್ರಾವತಿ ಪೀಕು. ಈ ಹೋಮ್ ಸ್ಟೇ ಬಂದು ಆಲೆಮನೆ ಹೋಮ್ ಸ್ಟೇ ಅಂತ. ಇದು ಮುಳ್ಳೋಡಿ ಕುದುರೆಮುಖ, ಪ್ರಾಪರ್ ಕುದುರೆಮುಖದಲ್ಲಿದೆ. ಸೊ ಇನ್ನು ಅರ್ಧ ಗಂಟೆ ನಾವೆಲ್ಲ ಹೊರಡ್ತೀವಿ. ಇನ್ನು ಹಲವಾರು ಜಾಗಗಳು ನೋಡ್ತೀವಿ. ಸೊ ನೀವೆಲ್ಲ ಎಂಜಾಯ್ ಮಾಡ್ತೀನಿ ಅಂದ್ಕೊಂಡಿದ್ವಿ. ಸರಿ ಹೋಗೋಣ. A brother from another mother, my brother from another mother, a brother from another mother, my brother from another mother.
ಕೊಡ್ತೀನಿ ನಾನು ಜೀವಕ್ಕಿಂತ ಜಾಸ್ತಿ ನೀನು ಜೀವನ ಪೂರ್ತಿ ಜೊತೆಗೆ ಇರ್ತೀನಿ ನಾನು ನಿಂಗೆ ಯಾರು ದುಶ್ಮನ್ ಆದ್ರು ಅವ್ರು ನಂಗೆ ದುಶ್ಮನ್ನೇನೆ ನಿನ್ನ ಪರವಾಗಿ ತೊಡೆ ತಟ್ಟಿ ನಾನು ನೀ ನನ್ನ ಬೆಸ್ಟ್ ಫ್ರೆಂಡು ನನ್ ಪ್ರೀತಿಗಿಲ್ಲ ಎಂಟು ಎಂಟು ಎಲ್ಲ ಟೈಮು ದೇವ್ರು ಜೊತೆಗೆ ಹಾಯ್ ಫ್ರೆಂಡ್ಸ್, ನಾವು ಇವಾಗ ನಾನು ಹೇಳಿದೆ ನೋಡಿ ನಿಮ್ಗೆ ಸೀಕ್ರೆಟ್ ಪ್ಲೇಸ್ ಅಂತ, ಅದಕ್ಕೊಂದು ಸೀಕ್ರೆಟ್ ಹೆಸರು ಹೇಳ್ತಾ ಇದ್ದೀನಿ. ಇದು ಹೆಸರು ಸ್ವಾಮಿಕೊಂಡ ವ್ಯೂ ಪಾಯಿಂಟ್ ಅಂತ. ಬಾಮಿಕೊಂಡ ವ್ಯೂ ಪಾಯಿಂಟ್ ಅಂತ. ಇದಕ್ಕೆ ಬಹಳ ಜನ ತುಂಬಾ ಕಡಿಮೆ ಬರೋದು, ಯಾಕಂದ್ರೆ ರೋಡ್ ತುಂಬಾನೇ ವರ್ಸ್ಟ್ ಆಗಿದೆ. ಆದ್ರೆ ನಮ್ಮ ಡ್ರೈವರ್ ಆದಂತ ನಮ್ಮ ಸಹಪಾಠಿ ಆದಂತ ದಿವಾಕರ್ ಅವರು ಹರಸಾಹಸ ಮಾಡಿ ನಮ್ಮನ್ನ ಈ ಪಾಯಿಂಟಿಗೆ ಕರ್ಕೊಂಡು ಬಂದಿದ್ದಾರೆ. ಇಟ್ ಇಸ್ ಒನ್ ಆಫ್ ದಿ ಸೀಕ್ರೆಟ್ ಪಾಯಿಂಟ್. ತುಂಬಾ ಜನ ಕಡಿಮೆ ಬರ್ತಾರೆ. ನೀವು ಕೂಡ ಬನ್ನಿ, ಎಂಜಾಯ್ ಮಾಡಿ. ನೋಡಿ ಆಲ್ರೆಡಿ ಅಲ್ಲೊಂದು ಗ್ರೂಪ್ ಬ್ಯಾಚ್ ಹೋಗ್ತಾ ಇದೆ, ನಮ್ಮ ಫ್ರೆಂಡ್ಸ್ ಎಲ್ಲ ಮೇಲೆ ಹತ್ತುತ್ತಾ ಇದ್ದಾರೆ. ನೀವು ನೋಡಿ ಸುತ್ತ ಮುತ್ತ ಕುದುರೆಮುಖ ವ್ಯೂ ಹೇಗಿದೆ ಎಲ್ಲ ನೋಡಿ. ನೇತ್ರಾವತಿ ಪಾಯಿಂಟ್ ಪೀಕ್ ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ. ಟ್ರೆಕ್ಕಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್. ನಮ್ಮ ದಿವಾಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ಅವ್ರ ನಂಬರ್ನ ಕೂಡ ನಿಮಗೆ ಶೇರ್ ಮಾಡ್ತೀನಿ ಲಾಸ್ಟಲ್ಲಿ, ವಿಡಿಯೋ ಲಾಸ್ಟಲ್ಲಿ. ಅವರು ನಿಮ್ಮನ್ನ ಎಲ್ಲ ಪ್ಲೇಸಸ್ ಸೀಕ್ರೆಟ್ ಹಿಡನ್ ಪ್ಲೇಸಸ್ ಕರ್ಕೊಂಡು ಹೋಗ್ತಾರೆ. ಸೊ ಲೆಟ್ ಅಸ್ ಎಂಜಾಯ್. ಫಸ್ಟ್ ಲೆಟ್ ಅಸ್ ಎಂಜಾಯ್ ಸ್ವಾಮಿಕೊಂಡ. ಮೈದಾಡಿ ರೀಚ್ ಆಗಿದ್ದೀವಿ. ನೋಡಿ ಹೇಗಿದೆ ಏನ್ರಿ, ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ. ಸೂಪರ್ ಆಗಿ ಕಾಣ್ತಾ ಇದೆ ಅಲ್ಲ. ಇದು ಮೈದಾಡಿ, ಇದು ಒನ್ ಆಫ್ ದಿ ಅನ್ಎಕ್ಸ್ಪ್ಲೋರ್ಡ್. ಕೆಲವು ಜನ ಮಾತ್ರ ಬರ್ತಾರೆ, ಬಟ್ ತುಂಬಾ ಅಲ್ಟಿಮೇಟ್ ಆಗಿದೆ, ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ನಾವು ಇನ್ನೂ 10 ನಿಮಿಷ ಇಲ್ಲೇ ಇರ್ತೀವಿ, ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಆಮೇಲೆ ಹೋಗ್ತೀವಿ. ನೆಕ್ಸ್ಟ್ ಫಾಲ್ಸ್ಗೆ ಹೋಗೋಣ, ಅಲ್ಲಿ ನಾನು ನೆಕ್ಸ್ಟ್ ತೋರಿಸ್ತೀನಿ. ಓಕೆ, ಇದೇ ಜಾಗದಲ್ಲಿ ಶಿವರಾಜ್ ಕುಮಾರ್ ಅವರ ಮೂವಿ ಇದೇ ಜಾಗದಲ್ಲಿ ಶೂಟಿಂಗ್ ಆಗಿತ್ತು. ಯಾರಾದ ಹೆಸರು ಇದೇ ಜಾಗದಲ್ಲಿ ನಮ್ಮ ಪ್ರೀತಿಯ ಶಿವಣ್ಣ ಅವರ ಚಿಗುರುದ ಕನಸು ಶೂಟಿಂಗ್ ಆಗಿದೆ. ಇದೇ ಜಾಗ, ಇದೇ ಮೈದಾಡಿ ಜಾಗ. ಇಲ್ಲಿಂದ ಕೆಳಗೆ ನೀವು ನೋಡ್ತೀರಾ, ಇದು ಗುಜರೆ ಮಂಗಳೂರಿಗೆ ಹೋಗುತ್ತೆ ದಾರಿ. ಎಷ್ಟು ವಿಸ್ಮಯವಾಗಿದೆ ಅಲ್ಲ. ಅಲ್ಟಿಮೇಟ್, ನಮ್ಮ ಕರ್ನಾಟಕ ದಿ ಬೆಸ್ಟ್. ಥ್ಯಾಂಕ್ ಯು. ನಿನ್ನ ನೋಡಲೆಂತೋ ಮಾತನಾಡಲೆಂತೋ ಮನಸ್ಸ ಕೇಳಲೆಂತೋ ಪ್ರೀತಿ ಹೇಳಲೆಂತೋ ಆಹಾ ಒಂಥರ ತರ ಹೇಳಲೊಂಥರ ತರ ಕೇಳಲೊಂಥರ ತರ ಹೇಳಲೊಂಥರ ತರ ಕೇಳಲೊಂಥರ ತರ.
ಹಾಯ್ ಫ್ರೆಂಡ್ಸ್, ಈಗ ನಾವು ಕಳಸಾದ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿದ್ದೀವಿ. ಹ್ಯಾಂಗಿಂಗ್ ಬ್ರಿಡ್ಜ್ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಫುಲ್ಲಿ ಫ್ಲೆಡ್ಜ್ ಆಗಿದೆ, ನೀರೆಲ್ಲ ತುಂಬಿದೆ. ಸೊ ನಾವೀಗ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿದ್ದೀವಿ. ಇದು ಕಳಸಾದ ಹ್ಯಾಂಗಿಂಗ್ ಬ್ರಿಡ್ಜ್. ಇದರಲ್ಲಿ ನೋಡಿ ಬ್ಯಾಕ್ ಗ್ರೌಂಡ್ ಎಷ್ಟು ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ. ನಮ್ಮ ಕರ್ನಾಟಕಕ್ಕೆ ಇದು ಒಂದು ಕಳಸ ಅಂತಲೇ ಹೇಳ್ಬೋದು. ಕಳಸದಲ್ಲಿ ಒಂದು ಕಳಸ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಎಂಜಾಯ್ ಮಾಡೋಣ. ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಬಂದಿದ್ದಾರೆ. ಸೊ ಅವರೆಲ್ಲ ವಿಡಿಯೋ ಮಾಡ್ತಿದ್ದಾರೆ, ತುಂಬ ಜನ ಸೇರ್ಕೊಂಡಿದ್ದಾರೆ. ಸೊ ನೀರು ಮಳೆ ಬಂದು ತುಂಬ ತುಳುಕ್ತಾ ಇದ್ದಾರೆ. ಇದು ಭದ್ರಾ ನದಿ ಹರಿತಾ ಇರೋದು. ನೀವು ಭದ್ರಾ ನದಿ ನೋಡ್ಬೋದು. ಸೊ ಈಗಷ್ಟೇ ಒಂದು ಮೊಸಳೆ ಕೂಡ ನೋಡಿದ್ವಿ ನಾವು. ಮೊಸಳೆ ಕಾಣಿಸ್ತಾ ಇಲ್ಲ, ಇವಾಗ ನೀರೊಳಗೆಲ್ಲ ಹೊರಟು ಗೊತ್ತಾಗಿದೆ. ಓ ಮೇಘವೇ ಮೇಘವೇ ವಂದನೆ, ಸಂಧಾನದ ಪಾತ್ರಕ್ಕೆ ವಂದನೆ. ನಮ್ಮ ವಂಶಕ್ಕೆ ತುಂಬ ಹತ್ರ ಇದೆ. ಇದು ಸಂಸ್ಥೆ ಊರಲ್ಲೇ ಐತೆ, ತುಂಬ ಚೆನ್ನಾಗಿದೆ, ಜನನೇ ಇಲ್ಲ, ತುಂಬ ಇದೆ. ಬನ್ನಿ, ಎಂಜಾಯ್ ಮಾಡಿ. ನೋಡ್ತಿದ್ದಂಗೆ ಗುಡ್ಡಗಳು ಕಣ್ಣಮರೆ, ನೋಡ್ತಿದ್ದಂಗೆ ಸೇತುವೆಗಳಿಲ್ಲ, ನೋಡ್ತಿದ್ದಂಗೆ ಊರುಗಳೇ ಇಲ್ಲ. ಫ್ರೆಂಡ್ಸ್, ಈಗ ನಾವು ಕುದುರೆಮುಖ ಬಿಡ್ತಾ ಇದೀವಿ. ಸೊ ಮುಂದಕ್ಕೆ ನೋಡಿ ಬಾರೆ ಹಳ್ಳಗಳೆಲ್ಲ ತುಂಬಿದೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ದಯವಿಟ್ಟು ಯಾರು ಸದ್ಯಕ್ಕೆ ಬೆಂಗಳೂರಿಂದ ಬರಕ್ ಹೋಗ್ಬೇಡಿ. ಮಳೆಲ್ಲ ಸ್ವಲ್ಪ ಕಡಿಮೆ ಆಗ್ಲಿ, ಆಮೇಲೆ ಬರ್ರಂತೆ. ಓಕೆ, ಸೊ ಹೋಗ್ತಾ ಹೋಗ್ತಾ ಇನ್ನೂ ಕೆಲವು ಜಾಗಗಳು ಹೋಗೋಣ, ಎಂಜಾಯ್ ಮಾಡೋಣ. ಈಗ ನಾವು ಆಲ್ಮೋಸ್ಟ್ ಕೆಳಗೂರು ಅಂತ ಒಂದು ಟೀ ಎಸ್ಟೇಟ್ ಅಲ್ಲಿ ಇದ್ದೀವಿ. ನೀವು ನೋಡ್ಬೋದು ಎಷ್ಟು ಸುಂದರವಾಗಿ ಟೀ ಎಸ್ಟೇಟ್ ಕಾಣ್ತಾ ಇದೆ. ಮಳೆ ನಿಂತಿದೆ, ತುಂಬಾ ಚೆನ್ನಾಗಿದೆ ವ್ಯೂ. ನೀವೆಲ್ಲರೂ ಆ ವ್ಯೂ ಎಂಜಾಯ್ ಮಾಡ್ತೀರಾ ಅನ್ಕೋತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.